ಹಣಕಾಸಿನ ಒತ್ತಡಗಳು ಸರ್ಕಾರಕ್ಕೆ ಬರುವುದಿಲ್ಲ. ನಮ್ಮ ಈ ವಿನಂತಿಯನ್ನು ಅವರು ಕೂಡಲೇ ಇನ್ನೊಂದು 2-3 ತಿಂಗಳಲ್ಲಿ ಮಾಡಿಕೊಡಬೇಕಂತ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ನಾನು ಒಂದು ಅಧ್ಯಕ್ಷರೇ, ಮಾನ್ಯ ಅಶೋಕ್ ರೈ ಅವರು ಈ ಪ್ರಶ್ನೆಯನ್ನ ಗಮನ ಸೆಳೆಯುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅವರಿಗೆ ಅಭಿನಂದನೆ ಕೊಡ್ತೇನೆ. ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ 14 ತಿಂಗಳಲ್ಲಿ ಅಶೋಕ್ ರೈ ಅವರು 3-4 ಬಾರಿ, ನಾನು 2 ಬಾರಿ ಈ ಪ್ರಶ್ನೆಯನ್ನ ಹಾಕಿದ್ದೀನಿ. ತಾವಲ್ಲಿ ಕೂತ್ಕೊಂಡು ಕೇಳಿದಿರ. ನಾವು 3 ಜನರು ತುಳುವಲ್ಲಿ ಮಾತನಾಡಿದ್ದೇವೆ. ಆದರೆ ನಾನು ಒಂದು ಗಮನವನ್ನ ಸರ್ಕಾರದ ಈ ತರಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದ್ರೆ, ಸರಿಸುಮಾರು 20-22 ರಾಜ್ಯಗಳಲ್ಲಿ 10-12 ಲ್ಯಾಂಗ್ವೇಜ್ಗಳು ಅಧಿಕೃತವಾಗಿ 2ನೇ ಭಾಷೆಗಳನ್ನು ಉಪಯೋಗಿಸಿಕೊಳ್ಳುತ್ತಿಲ್ಲ. ಉದಾಹರಣೆಗೆ ವೆಸ್ಟ್ ಬೆಂಗಾಲ್ನಲ್ಲಿ ಲ್ಯಾಟಿನ್ ಭಾಷೆಗಳಿದೆ. ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಷೆ ಅಧಿಕೃತವಾಗಿ ಉಪಯೋಗಿಸಿಕೊಳ್ಳುವಂತ ಅವಕಾಶಗಳಿದ್ದು 2000 ವರ್ಷಗಳ ಇತಿಹಾಸ ಇರುವಂತ ನಮ್ಮ ತುಳುಗೆ ಯಾಕೆ ಇಲ್ಲ ಅಂತ ಹೇಳೋದು. ಎರಡನೇದು ಒಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಕಳೆದ ಅವಧಿಯಲ್ಲಿ ಮೋಹನ್ ಆಳ್ವರ ಒಂದು ವರದಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿದರು. ಅವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದರು. ಆ ವರದಿಯಾದ ನಂತರ ಏನು ಚಟುವಟಿಕೆಗಳಾಗಿದೆ, ಏನು ಅದರ ಮುಂದುಗಡೆ ಹೋಗಿದೆ, ಎಲ್ಲ ರಾಜ್ಯದಲ್ಲಿ ಅಧಿಕೃತಗಳ ಭಾಷೆಗಳು ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತುಳುವನ್ನು ಒಂದು ಅಧಿಕೃತ ಮಾಡುವಂಥ ದೃಷ್ಟಿಯಲ್ಲಿ ಮೋಹನ್ ಆಳ್ವರ ವರದಿಯನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡಬೇಕು. ಅದಕ್ಕೆ ಸರ್ಕಾರ ಮುಂದುವರಿಸಿಕೊಂಡು ಹೋಗಬೇಕು. ಅದಕ್ಕೆ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದೇ ಕೇಳೋದು, ಅಶೋಕ್ ರೈ ಅವರು ಮಾತಾಡಿದ್ರು, ನಾನು ಮಾತಾಡ್ತೇನೆ. ನಮ್ಮ ಜಿಲ್ಲೆಯ 2 ಜಿಲ್ಲೆಯ ಎಲ್ಲಾ ಶಾಸಕರಿಗೂ ನಿಮ್ಮ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ಳುವಂಥದ್ದು, ದಯವಾದ ಒಂದೇನೊಂದು ಮಲ್ತು ಕೊರಲೆ ಈರು ಸ್ಪೀಕರ್ ಆದ ಪುನಃ ಒಂದೊಂದು ಯಾವ ದಯಪಣ ಇರಿಗೂ ತುಳುತ ಬಗ್ಗೆ ಗೊತ್ತುಂಟು. ಅಲ್ಲ, ಅವರಿಗೆ ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಬರ್ತಾರೆ. ಅದೇ ಬಸವಣ್ಣ, ಮುಂದೆ ಸ್ಪೀಕರ್ ಅವರು ತುಳುವಲ್ಲಿ ಮಾತಾಡುವಂತ ವ್ಯಕ್ತಿಗಳು, ಬರೆಯುವಂತ ವ್ಯಕ್ತಿಗಳನ್ನ ಲಿಪಿ ಇರುವ ಕಾರಣ ಅಲ್ಲಿ ಒಬ್ರು ಜೋಡಿಸ್ಕೊಳ್ತಾರೆ. ಜೋಡಿಸ್ಕೊಳ್ಳಿ ಅಂತ ಕೇಳ್ತೇನೆ. ಮೊದಲೇ ಬಾರಿಗೆ ಸ್ಪೀಕರ್ ಅವರು ಟ್ರಾನ್ಸ್ಕ್ರಿಪ್ಷನ್ ಮಾಡಿ ಹೇಳ್ತಾರೆ ಇಲ್ಲಿ ಏನ್ ಬರಿಬೇಕು ಅಂತ, ಏನ್ ಹೋಗ್ಬೇಕು ಅಂದ್ಬಿಟ್ಟು. ಈಗ ಸರ್ಗ ಉತ್ತರ ಇಲ್ಲಿ ಬಿಡಿ. ಅಧ್ಯಕ್ಷರೇ, ಜಸ್ಟ್ ಒಂದೇ ಸೆಂಟೆನ್ಸ್. ತುಳುವಿನ ಬಗ್ಗೆ ಎಲ್ಲರಿಗೂ ಒಪ್ಪಿಗೆ ಇದೆ, ಗೌರವ ಇದೆ, ಪ್ರೀತಿ ಇದೆ. ಆದ್ರೆ ಯಾರಾದ್ರೂ ಒಬ್ಬರು ಇಚ್ಛಾಶಕ್ತಿ ತೋರಿಸಬೇಕು. ಈ ಸಂದರ್ಭದಲ್ಲಿ ಅದೊಂದು ಆಗಲಿ ಅನ್ನುವಂಥದ್ದಿದೆ. ಮಾತೃಭಾಷೆ ಬಗ್ಗೆ ಎಲ್ರಿಗೂ, ಎಲ್ಲರ ಮಾತೃಭಾಷೆ ಬಗ್ಗೆ ಪ್ರೀತಿ ಇದೆ. ಹಾಗಾಗಿ ತುಳುವಿನ ಬಗ್ಗೆ ಏನು ಎಷ್ಟು ವರ್ಷದಿಂದ ನಡೀತಿದೆ ಅದೊಂದು ತುದಿ ಮುಟ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇಚ್ಛಾಶಕ್ತಿ ತೋರಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಎಲ್ಲ ಸದಸ್ಯರು ಮಾತನಾಡಬೇಕಾದ್ರೆ ಅವರಿಗೆ ಈ ವಿಷಯದ ಬಗ್ಗೆ ಬಹಳ ಆಳವಾದಂಥ ಕಾಳಜಿ ಇದೆ. ಈಗಾಗಲೇ ಸದಸ್ಯರು ಹೇಳ್ದಂಗೆ ಹಿಂದಿನ ಸರ್ಕಾರದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ಇದು ಸಾಧ್ಯ ಇದೆ ಅಂತ ಕೊಟ್ಟಿದ್ದಾರೆ. ಬಹಳ ಪಾಸಿಟಿವ್ ಆಗಿ ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಕಾನೂನಾತ್ಮಕವಾಗಿ ಹೇಗೆ ನಾವು ತರಬೇಕು ಅಂದ್ಬಿಟ್ಟು ನಾವು ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದಾಗ ಅವರ ಕೆಲವು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ, ಪ್ರಮುಖವಾದಂಥ ಅಭಿಪ್ರಾಯ ಏನಪ್ಪ ಅಂದರೆ, ನೀವು ಹೇಳ್ದಂಗೆ ಆಂಧ್ರದಲ್ಲಿ ತೆಲುಗು ಮತ್ತು ಉರ್ದು ಇದೆ, ಮತ್ತು ಬಿಹಾರ್ನಲ್ಲಿ ಬಿಹಾರಿ ಮತ್ತು ಹಿಂದಿ ಇದೆ. ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾದೇಶಿಕವಾಗಿ 1ನೇ ಭಾಷೆ, 2ನೇ ಭಾಷೆ, 3ನೇ ಭಾಷೆ ತನಕನೂ ಕೂಡ ಇದೆ ಅಧ್ಯಕ್ಷರೇ. ಸೊ ಬಂಗಾಳನಲ್ಲಿ ಕೆಲವು ಪ್ರಾಂತ್ಯದಲ್ಲಿ ಬಂಗಾಳ, ಪಂಜಾಬಿ ಮತ್ತು ಉರ್ದು ಇದೆ. ಮತ್ತೆ ಬೇರೆ ಪ್ರದೇಶದಲ್ಲಿ ಬೆಂಗಾಲಿ, ಹಿಂದಿ ಮತ್ತು ಬೇರೆ ಒಂದು ಬಿಹಾರಿ ಮತ್ತು ಬೇರೆ ಒಂದು ಭಾಷೆ ಇದೆ. ಸೊ ಹೀಗೆ ಬೇರೆ ಬೇರೆ ರಾಜ್ಯದಲ್ಲಿ 2-3 ಭಾಷೆ ಇರೋದ್ರಿಂದ, ಆದ್ಯತೆ ಕೊಟ್ಟಿರೋದ್ರಿಂದ ನಾವು ಈಗಾಗಲೇ ಅವರಿಗೆ ಅಧಿಕೃತವಾಗಿ ನಾವು ಬರೆದು ಕೊಟ್ಟಿದ್ದೀವಿ. ನಮ್ಮ ಅಶೋಕ್ ರೈ ಅವರಿಗೆ ನಾನು ಅಭಿನಂದನೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ ಅವರೇ ಹೇಳ್ತಾ ಇದ್ರು, ಎಲ್ಲರೂ ಸೇರಿ ಸಮಾಜದವರು ಅವರ ಸ್ವಂತ ಖರ್ಚಿನಲ್ಲಿ ಎಲ್ಲ ರಾಜ್ಯಗಳಿಗೆ ಹೋಗಿ ಅವರೇ ಅಧ್ಯಯನ ಮಾಡಿ ದಾಖಲೆಗಳು ಕೂಡ ತಂದಿದ್ದಾರೆ ಅಂತ. ಅದ್ರ ಜೊತೆಗೆ ನಾವು ಕೂಡ ಅಧಿಕೃತವಾಗಿ ಜನವರಿನಲ್ಲಿ ಬರೆದಿದ್ದೇವೆ. ಅದಾದಮೇಲೆ ಚುನಾವಣೆ ಎಲ್ಲ ಬಂದಿರೋದ ಕಾರಣದಿಂದ ಸ್ವಲ್ಪ ವಿಳಂಬ ಆಗಿದೆ. ಈ ತಮ್ಮ ಎಲ್ಲ ಅಭಿಪ್ರಾಯವನ್ನು ಮಾನ್ಯ ಸಚಿವರಿಗೆ ತಿಳಿಸ್ತೀನಿ. ತುಳು ಭಾಷೆಯ ಪ್ರಾಚೀನತೆ ಮತ್ತು ಅದರ ಇತಿಹಾಸ ಮತ್ತು ಅದರ ಸೌಂದರ್ಯ, ಅಂದರೆ ಲಿಪಿದು ಇರ್ಬೋದು ಅಥವಾ ಬೇರೆದು ಇರ್ಬೋದು, ಯಾವುದೇ ಅನುಮಾನ ಇಲ್ಲ. ಸರ್ಕಾರ ಇದನ್ನು ಮುಂದೆ ಬರುವ ದಿನಗಳಲ್ಲಿ ಮಾಡುತ್ತೆ ಅಂತ ಮಾನ್ಯ ಮಂತ್ರಿಗಳು ಕೂಡ ಆಶ್ವಾಸನೆ ಕೊಟ್ಟಿರೋದನ್ನು ಕೇಳಿದ್ದೀನಿ. ತಾವು ಕೂಡ ಮಾತನಾಡಿದ್ದೀರ ಮಾನ್ಯ ಅಧ್ಯಕ್ಷರೇ. ಮತ್ತು ವಿಶೇಷವಾಗಿ ವೈಯಕ್ತಿಕವಾಗಿ ನಂದು ಕೂಡ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ.